ಕೆಲವೊಬ್ರು ಪ್ರೊಫೆಸರ್ಸು ಹೇಳಿದ್ರಿ, ಈಗ ಯಾವ ಹುಡುಗರು ಪ್ಲೇಸ್ ಆಗಿರಂಗಿಲ್ಲಲ್ಲ ಅವ್ರ ತಂದೆ ತಾಯಿಗೂ ಅದೊಂದು ಪ್ರೆಸ್ಟೀಜ್ ಅಂತ್ರಿ, ನಮ್ಮ ಮಗ ಬೆಂಗಳೂರು ಹೋಗ್ಯಾನೋ ಅಥವಾ ನಮ್ಮ ಮಗಳು ಬೆಂಗಳೂರು ಹೋಗ್ಯಾನೋ ಅಂತ ಹೇಳ್ಕೊಳ್ಳೋದು. ಸೊ ಇದೊಂದು ಟ್ರೆಂಡ್ ಆಗಿ ಸೆಟ್ ಆಗೈತೆ ಅಂತಿರೋ, ಅಥವಾ ಸ್ಟೂಡೆಂಟ್ಸ್ ಕಾಲೇಜ್ದಾಗ ಕಲಿಯಾತಿಲ್ಲೋ, ಅಥವಾ VTU ಸಿಲೆಬಸ್ ಹಂಗಿಲ್ಲೋ, ಅಥವಾ ಯೂನಿವರ್ಸಿಟಿ ಸಿಲೆಬಸ್ ಚೇಂಜ್ ಆಗಬೇಕು. ವಾಟ್ ಎಕ್ಸಾಕ್ಟ್ಲಿ ಇಸ್ ದ ಪ್ರಾಬ್ಲಮ್ ದ್ಯಾಟ್ ಈಸ್ ಕಾಸಿಂಗ್ ಸ್ಟೂಡೆಂಟ್ಸ್ ಟು ಏನಂತಾರೆ ಅದಕ್ಕೆ, ಅವ್ರು ಊರನ್ನು ಬಿಟ್ಟು ಬೆಂಗಳೂರಿಗೆ ಬಂದು ಕೋರ್ಸ್ ಮಾಡಿ ಜಾಬ್ ತೊಗೊಳ್ಳೋಂಥ ಅದು ಪರಿಸ್ಥಿತಿ ಇವತ್ತು ಯಾಕೆ ಬಂದಿದೆ ಸರ್? ಗ್ಲೋಬಲಿ ಇದು ಎಲ್ಲ ಕಡೆ ಇದೆ. ಮತ್ತು ಇದಕ್ಕೆ ಯಾರು ಒಬ್ಬರು ಹೊಣೆಗಾರರಲ್ಲ. ವಿ ಕೆನಾಟ್ ಪುಟ್ ದ ಬ್ಲೇಮ್. ಆ್ಯಂಡ್ ಸಮ್ ಪೀಪಲ್ ಐ ಫೆಲ್ಟ್ ದಟ್ ಆರ್ ಮಿಸ್ಗೈಡಿಂಗ್ ಆಲ್ಸೋ. ಈಗ ಅವ್ರಿಗೇನು ಕೋರ್ಸ್ ಸೆಲ್ ಮಾಡಬೇಕಾಗಿದೆ, ಅವ್ರಿಗೇನು ದುಡ್ಡು ಮಾಡಬೇಕಾಗಿದೆ, ದೇ ಆರ್ ಆಲ್ಸೋ ಇನ್ಫ್ಲುಯೆನ್ಸಿಂಗ್ ಸಚ್ ಡಿಸಿಷನ್ಸ್. ಪ್ರೊಫೆಸರ್ಸು HOD ಪ್ರಿನ್ಸಿಪಲ್ ಜೊತೆ ಮಾತಾಡ್ರಿ, ಹುಡುಗರಿಗೆ ಇಂಟ್ರೆಸ್ಟ್ ಇಲ್ಲರಿ, ಬರೀ ಯಾವಾಗ ನೋಡಿದ್ರು ಫೋನ್ ನೋಡ್ತಿರ್ತಾರ, ರೀಲ್ಸ್ ನೋಡ್ತಿರ್ತಾರ, ಕರೆಕ್ಟಾಗಿ ಬರೋಂಗಿಲ್ಲ, ಕೇಳಲ್ಲ ಅಂತ ಅವ್ರು ಹೇಳ್ತಾರೆ. ಇವರು ಕೇಳಿದ್ರೆ ಇಲ್ಲ. ಅದು ಒಂದು ಭಾಳ ತಪ್ಪು ಕಲ್ಪನೆ ತಲೆಯೊಳಗೆ ಹಾಕ್ಯಾರ್ರಿ ಅಮಿತ್. ಏನಂದ್ರೆ ಸಿಲೆಬಸ್ ಔಟ್ಡೇಟೆಡ್ ಆಗೈತೆ ಅಂತ. ನಾವು ಓದುವಾಗನೂ ಡೇಟಾ ಸ್ಟ್ರಕ್ಚರ್ ಅಲ್ಗೋರಿದಮ್ದು ಏನು ಬುಕ್ ಇತ್ತು ಅದು ಇವತ್ತು ರಿಲೆವೆಂಟ್ ಇದೆ. ಆಪ್ರೇಟಿಂಗ್ ಸಿಸ್ಟಮ್ ಟೆನೆನ್ಬಾಮ್ ಬುಕ್ ಇತ್ತು, ಅದು ಇವತ್ತು ರಿಲೆವೆಂಟ್ ಇದೆ. ಸಿದು ಡೆನಿಸ್ ರಿಚೆ ಬುಕ್ ಇವತ್ತು ರಿಲೆವೆಂಟ್ ಇದೆ. ಸೊ ಐ ಡೋಂಟ್ ಥಿಂಕ್ ದೆರ್ ಇಸ್ ಅ ಪ್ರಾಬ್ಲಮ್ ವಿತ್ ಸಿಲೆಬಸ್. ಆ್ಯಂಡ್ ಸಂಬಡಿ ಹ್ಯಾಸ್ ಮಿಸ್ಗೈಡೆಡ್ ದ ಹೋಲ್ ಅಕಾಡೆಮಿಕ್ ಆರ್ ಅಕಾಡೆಮಿಯಾ ಸೇಯಿಂಗ್ ದಟ್ ಟೂಲ್ಸು ಫ್ರೇಮ್ವರ್ಕ್ ಕಲಿಸ್ರಿ ಅಂತ. ಅದು ನೆವರ್ ಎಂಡಿಂಗ್ ಗೇಮ್.